ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಅಸ್ಮದ್ಗುರುಭ್ಯೋ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀಯಪರ್ಯಾದ ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ಅನುಭವಿಸುತ್ತಾ ಬರುತ್ತಿದ್ದೇವೆ. ಶ್ರೀ ಶಂಕರ ವಾಹಿನಿಯ ಮೂಲಕವಾಗಿ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ತೊಡಗಿರುವಂತಹ ಎಲ್ಲ ಭಕ್ತರಿಗೂ ನಮ್ಮ ನಮನಗಳು. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 81ನೇ ಶ್ರೀನಾಮ ಅನುತ್ತಮಃ ಎಂಬುದು. ಈ ಶಬ್ದಕ್ಕೆ ಶ್ರೀ ಪರಾಶರ ಭಟ್ಟರು ಭಗವದ್ಗುಣ ದರ್ಪಣಂ ಎಂಬ ಅವರ ಭಾಷ್ಯದಲ್ಲಿ ಅರ್ಥವನ್ನು ತೋರಿಸಬೇಕಾದ್ರೆ ಅತಃ ನಿರಭ್ಯಧಿಕತೆಯ ನಾಸ್ತಿ ಉತ್ತಮಃ ಅಸ್ಮಾದಿತಿ ಎಂದು ವಿವರಿಸಿದ್ದಾರೆ. ಎಲ್ಲರಿಗಿಂತ ಯಾರು ಅಧಿಕನಾಗಿದ್ದಾನೋ ಅಥವಾ ಇವನಿಗಿಂತ ಯಾರು ಉತ್ತಮರು ಇಲ್ಲವೋ ಅಂತಹ ಪರಮಾತ್ಮನನ್ನು ಅನುತ್ತಮಃ ಎಂದು ಶಾಸ್ತ್ರ ಕೊಂಡಾಡತ್ತೆ. ಅವನಿಗೆ ಅಧಿಕರಾದವರು ಯಾರೂ ಇಲ್ಲ, ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ನಿಸ್ಸಮಾಭ್ಯಧಿಕಃ ಎಂದು ಪರಮಾತ್ಮನನ್ನು ಕೊಂಡಾಡ್ತಾರೆ. ಭಗವಂತನಿಗೆ ಒಪ್ಪು ಭಗವಂತನೇ ಅಂತ ಹೇಳಬೇಕು. ಅವನಿಗೆ ಸರಿಸಾಟಿ ಮತ್ತೊಬ್ಬರನ್ನು ತೋರಿಸೋದಕ್ಕೆ ಸಾಧ್ಯವ? ಭಗವಂತನಿಗೆ ಉತ್ತಮರು ಯಾರೂ ಇಲ್ಲ, ಭಗವಂತನಿಗೆ ಸಮಾನರು ಯಾರೂ ಇಲ್ಲ. ಎಲ್ಲರೂ ಭಗವಂತನ ಕೆಳಗಡೆ ಇರುವಂಥವರೇ, ಎಲ್ಲರನ್ನೂ ನೀಚರೇ. ಉತ್ತಮೋ ನಾಸ್ತಿ ಯಸ್ಮಾತ್ ಸ ಅನುತ್ತಮಃ ಉದಾಹೃತಃ. ಅಂದರೆ ಯಾರಿಗಿಂತಲೂ ಉತ್ತಮರು ಇಲ್ಲವೋ ಅವನು ಅನುತ್ತಮನು, ಅಥವಾ ಯಾರಿಗಿಂತಲೂ ಉತ್ತಮ ಪ್ರೇರಕರು ಯಾರು ಇಲ್ಲವೋ, ಯಾರು ಪ್ರೇರಕರಾಗಿದ್ದಾನೋ, ಎಲ್ಲರ ಅಂತರಂಗದಲ್ಲಿ ನೆಲೆಸಿ ಯಾರು ಪ್ರೇರಣಾ ಶಕ್ತಿಯಾಗಿದ್ದಾನೋ ಅಂಥವನನ್ನು ಅನುತ್ತಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಥೆಯನ್ನು ನಾವು ಸ್ಮರಿಸಿಕೊಳ್ಳಬಹುದು. ಅದು ಶ್ರೀಮದ್ ರಾಮಾಯಣ ಕಾಲದಲ್ಲಿ ನಡೆದಂತಹ ಕಥೆ. ಚಿತ್ರಕೂಟದಲ್ಲಿ ಏಕಾಂತದಲ್ಲಿ ಸೀತಾರಾಮರು ವಿಹಾರ ಮಾಡ್ತಾರೆ. ತುಂಬ ಸಂತೋಷದಿಂದ ಅಲ್ಲಿದ್ದಂತಹ ವಾತಾವರಣದಲ್ಲಿ ಸೀತಾರಾಮರು ಆ ಒಂದು ಏಕಾಂತವನ್ನು ಅನುಭವಿಸ್ತಾ ಇರಬೇಕಾದ್ರೆ ಅಲ್ಲೊಂದು ಪರ್ಣಕುಟೀರ, ಅದರಲ್ಲಿ ಸೀತಾದೇವಿಯ ಮಡಿಯ ಮೇಲೆ ಶ್ರೀರಾಮಚಂದ್ರ ತನ್ನ ಶಿರಸ್ಸನ್ನಿಟ್ಟು ನಿದ್ರಿಸುತ್ತಿದ್ದಾನೆ. ಎಂತಹ ಒಂದು ಅದ್ಭುತವಾದ ದೃಶ್ಯ ನೋಡಿ. ನಾವು ಬ್ರಹ್ಮೋತ್ಸವ ಕಾಲದಲ್ಲಿ ಶಯನೋತ್ಸವ ಅಂತ ಮಾಡ್ತೇವೆ. ಆ ಸಮಯದಲ್ಲಿ ಒಂದು ಅಲಂಕಾರ ಇರುತ್ತೆ. ಆ ಶೇಷಪರ್ಯಂಕದ ಮೇಲೆ ಮಹಾಲಕ್ಷ್ಮಿಯ ತೊಡೆಯ ಮೇಲೆ ಭಗವಂತ ತನ್ನ ತಲೆಯನ್ನಿಟ್ಟು ಪವಡಿಸಿರುವಂತಹ ಅದ್ಭುತವಾದ ದೃಶ್ಯ ಇಲ್ಲಿ. ರಾಮಚಂದ್ರನ ನಿದ್ರಾ ಸೌಂದರ್ಯ ಅಷ್ಟು ಅದ್ಭುತವಾಗಿರುತ್ತೆ. ಕೆಲವರು ನಿದ್ರೆ ಮಾಡಬೇಕಾದ್ರೆ, ಅಂದರೆ ನಮ್ಮಂಥವರು ನಿದ್ರೆ ಮಾಡಬೇಕಾದ್ರೆ ನೋಡೋದಕ್ಕೆ ಸಹಿಸೋದಿಲ್ಲ. ನಿದ್ರೆಯಲ್ಲಿ ಏನಿದೆ ಸೌಂದರ್ಯ. ಆದರೆ ಪರಮಾತ್ಮ ನಿದ್ರೆ ಮಾಡಬೇಕಾದ್ರೆ ಅವನು ಯೋಗ ಶಯನನಾದ ಕಾರಣ ಆ ಸೌಂದರ್ಯವನ್ನು ನಾವು ಅನುಭವಿಸಬಹುದು. ಅಷ್ಟು ಸೊಗಸಾಗಿ ಪರಮಾತ್ಮ ನಿದ್ರೆಯಲ್ಲಿ ಕಾಣಿಸ್ತಾನೆ, ನಿದ್ರೆ ಮಾಡಬೇಕಾದ್ರೆ ಕಾಣಿಸ್ತಾನೆ. ಆ ರೀತಿ ನಾವು ಶೇಷಪರ್ಯಂಕದ ಮೇಲೆ ರಂಗನಾಥನನ್ನು ದರ್ಶನ ಮಾಡ್ತೇವೆ, ಅನಂತ ಪದ್ಮನಾಭನನ್ನು ದರ್ಶನ ಮಾಡ್ತಾನೆ. ಶಯನ ಮುದ್ರೆಯಲ್ಲಿರುವಂತಹ ಪರಮಾತ್ಮನ ಸೊಬಗು ನಿಂತಿರೋದಕ್ಕಿಂತಲೂ ಕೂತಿರೋದಕ್ಕಿಂತಲೂ ಅಧಿಕವಾಗಿರುತ್ತೆ. ತುಂಬ ತುಂಬ ಅದ್ಭುತವಾಗಿ ಕಾಣಿಸ್ತಾನೆ ಪರಮಾತ್ಮ. ಇಲ್ಲಿ ಸೀತಾದೇವಿಯ ಮಡಿಯಲ್ಲಿ ರಾಮಚಂದ್ರ ಸ್ವಾಮಿ ಮಲಗಿರಬೇಕಾದ್ರೆ ಒಂದು ಕಾಗೆ ಬರುತ್ತೆ. ಆ ಕಾಗೆ ಸಾಕ್ಷಾತ್ ಇಂದ್ರನ ಪುತ್ರ, ಅದು ಶಾಪಗ್ರಸ್ತವಾಗಿರುತ್ತೆ. ಈ ಕಾಗೆ ಆ ಪ್ರದೇಶಕ್ಕೆ ಬಂದು ಸೀತಾದೇವಿಯ ಸ್ತನ ಮಾಂಸಕ್ಕೆ ಆಸೆ ಪಡುತ್ತೆ. ಅದು ಕಾಗೆ ಹಾರಿ ಹೋಗಿ ಸೀತಾದೇವಿಯ ಎದೆಯ ಪ್ರದೇಶವನ್ನು ಹೊಕ್ಕು ಅಲ್ಲಿ ಕುಕ್ಕಿ ಅಲ್ಲಿ ರಕ್ತಸ್ರಾವವಾಗುವಂತೆ ಹಿಂಸೆ ಮಾಡುತ್ತೆ. ಆ ಸ್ತನ ಮಾಂಸವನ್ನು ತುಂಡರಿಸತ್ತೆ. ಸೀತಾದೇವಿ ಕೂಡಲೇ ಎಬ್ಬಿಸಬಹುದು ರಾಮನನ್ನು, ಆದರೆ ಅವಳಿಗೆ ಯಾಕೋ ಮನಸ್ಸಾಗಲಿಲ್ಲ. ಆ ನಿದ್ರಾ ಸೌಂದರ್ಯವನ್ನು ಅನುಭವಿಸುತ್ತಾ ರಾಮನನ್ನು ಎಬ್ಬಿಸಬೇಕು ಎಂಬ ಮನಸ್ಸಿನಲ್ಲಿ ಆಲೋಚನೆ ಬರಲೇ ಇಲ್ಲ ಸೀತಾದೇವಿಗೆ. ಆದರೆ ಇದು ನೋವು, ಹಾಗೆ ಹೇಗೋ ನೋವನ್ನು ತಾನು ತಡೆದುಕೊಂಡು ರಾಮನನ್ನು ಎಬ್ಬಿಸೋದಿಲ್ಲ. ಆ ರಕ್ತ ಏನು ಮಾಡುತ್ತೆ, ಉದುರಿದ ರಕ್ತದ ಬಿಂದುಗಳು ರಾಮನ ನೆತ್ತಿಗೆ ತಾಕತ್ತೆ. ಬಿದ್ದಿದ ತಕ್ಷಣ ರಾಮ ಎಚ್ಚರಗೊಂಡು ನೋಡ್ತಾನೆ. ಯಾರು ಈ ಕೆಲಸ ಮಾಡಿದ್ದು ಅಂದರೆ ಕಾಗೆ ಅಲ್ಲೇ ಓಡಾಡ್ತಾ ಇರುತ್ತೆ. ಅದಕ್ಕೇನೋ ಅದರ ಮನಸ್ಸಿನಲ್ಲಿ ಏನು ಅಂದರೆ ರಾಮ ಏನು ಮಾಡಬಲ್ಲ, ಅವನು ಸಾಮಾನ್ಯ ಮನುಷ್ಯ ತಾನೇ. ನಾನು ರಕ್ತವನ್ನು ತುಂಡರಿಸಿದ್ರು, ಮಾಂಸವನ್ನು ಕತ್ತರಿಸಿದ್ರು ಸಹ ರಾಮನಿಂದ ನನ್ನ ಮೇಲೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಬಿಮ್ಮಿನಿಂದ, ಗರ್ವದಿಂದ ನಿಂತಿರುತ್ತೆ ಕಾಗೆ. ಆ ಕಾಗೆಯ ಆ ಒಂದು ಕೊಕ್ಕಿನಲ್ಲಿ ರಕ್ತ ಸುರಿತಾ ಇರೋದನ್ನು ಗಮನಿಸಿದಂತಹ ರಾಮನು ಇದೇ ಮಾಡಿದ್ದು ಅಪರಾಧ ಎಂದು ಭಾವಿಸಿ ಅವನು ದರ್ಭೆಯ ಮೇಲೆ ಶಯನಿಸಿದ್ದ. ಅದೇ ದರ್ಭೆಯನ್ನು ಕತ್ತರಿಸಿ ಅದನ್ನು ಬ್ರಹ್ಮಾಸ್ತ್ರವಾಗಿ ಕಾಗೆಯ ಮೇಲೆ ಪ್ರಯೋಗ ಮಾಡ್ತಾನೆ ರಾಮ. ಈ ಅಸ್ತ್ರ ಕಾಗೆಯನ್ನು ಅಟ್ಟಿಸ್ಕೊಂಡು ಹೋಗುತ್ತೆ ನೋಡಿ. ರಾಮಾಸ್ತ್ರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವ? ಈ ಅಸ್ತ್ರ ಅಗ್ನಿಜ್ವಾಲೆಯನ್ನು ಕಕ್ಕುತ್ತಾ ಕಾಗೆಯನ್ನು ಭಸ್ಮ ಮಾಡಿಬಿಡಬೇಕು ಎಂದು ವೇಗದಿಂದ ಚಲಿಸಲು ಪ್ರಾರಂಭವಾಗಿ
ಕಾಗೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಓಡತ್ತೆ, ಅದು ಬ್ರಹ್ಮಲೋಕಕ್ಕೆ ಓಡತ್ತೆ. ಬ್ರಹ್ಮನೂ ಕೈ ಬಿಟ್ಟು ಬಿಡ್ತಾನೆ. ಬ್ರಹ್ಮನ ಹೇಳಿದ ರಾಮಬಾಣದಿಂದ ನಾವು ಯಾರಿಂದಲೂ ಕಾಪಾಡೋದಕ್ಕೆ ಸಾಧ್ಯವಿಲ್ಲ, ಕಾಗೆ ನೀನು ಇಲ್ಲಿಂದ ಹೊರಡು ಅಂತ ಬ್ರಹ್ಮ ಕಳಿಸ್ಬಿಡ್ತಾನೆ. ಅದೇ ರೀತಿ ಕೈಲಾಸದಲ್ಲಿ ಪರಮೇಶ್ವರ ಕಳಿಸಿಬಿಡ್ತಾನೆ. ಸ್ವರ್ಗಲೋಕಕ್ಕೆ ಹೋಗುತ್ತೆ ಈ ಕಾಗೆ. ಯಾರು? ಇಂದ್ರ ತಾನೆ, ಇವನ ತಂದೆ ತಾನೆ. ತಂದೆ ಕಾಪಾಡಬಹುದೇನೋ ಎಂಬ ವಿಶ್ವಾಸದಿಂದ ಸ್ವರ್ಗಕ್ಕೆ ಹೋದರೂ ಸಹ ಇಂದ್ರನು ಕೂಡ ರಾಮಬಾಣಕ್ಕೆ ತುತ್ತಾದವನನ್ನು ನಾವು ಖಂಡಿತವಾಗಲೂ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ, ಇದು ರಾಮನೇ ಕಾಪಾಡಬೇಕು ಅಂತ ಹೇಳಿ ಕಳಿಸ್ಬಿಡ್ತಾನೆ ಇಂದ್ರ. ಹೀಗೆ 3 ಲೋಕವನ್ನು ಸುತ್ತಿ ತ್ರೀನ್ ಲೋಕಾನ್ ಸಂಪರಿಕ್ರಮ್ಯ ತಮೇವ ಶರಣಂಗತಃ ಎಂದು ಆಕಾಶವನ್ನೆಲ್ಲ ಸುತ್ತಿ ಅಲ್ಲಿದ್ದಂತಹ ಸಕಲ ಲೋಕಗಳನ್ನೂ ಸುತ್ತಿ ಬಂದಂತಹ ಕಾಗೆ ತನ್ನ ತಲೆ ಸುತ್ತಿ ಎಲ್ಲಿ ರಾಮನಿದ್ದನೋ ಅದೇ ಪ್ರದೇಶಕ್ಕೆ ಬಂದು ಬಿದ್ದನು. ತಲೆ ಸುತ್ತಿ ಬಿದ್ದಂತಹ ಕಾಗೆಯ ಮೇಲೆ ಸೀತಾದೇವಿಗೆ ಕನಿಕರ ಉಂಟಾಯಿತು ನೋಡಿ. ತನ್ನ ಸ್ತನಮಾಂಸಕ್ಕೆ ಆಸೆ ಪಟ್ಟಂತಹ ಕಾಗೆ, ಅದರ ವಿಷಯದಲ್ಲಿ ಒಂದು ಕನಿಕರ ಏರ್ಪಡ್ತು. ಅಯ್ಯೋ, ತಲೆ ಸುತ್ತು ಕೆಳಗಡೆ ಬಿದ್ದಿದೆಯಲ್ಲ, ಇದು ಶರಣಾಗತಿ ಮಾಡಿದ್ರೆ ಭಗವಂತ ಇವನನ್ನು ಕಾಪಾಡಿಬಿಡ್ತಾನೆ ಎಂದು ಹೇಳಿದ ಸೀತಾದೇವಿ ಆ ಕಾಗೆಯನ್ನು ತನ್ನ ಕೈಯಲ್ಲಿ ಎತ್ತಿ ರಾಮನ ಪಾದಕ್ಕೂ ಕಾಗೆಯ ತಲೆಗೂ ತಾಕಿಸುವಂತೆ ಮಾಡ್ತಾಳೆ. ರಾಮ ಪಾದಕ್ಕೆ ತಾಕಿಸುತ್ತಾಳೆ ತಲೆಯನ್ನು. ಅದನ್ನೇ ಶರಣಾಗತಿ ಎಂದು ಪರಿಗಣಿಸಿದಂತಹ ರಾಮಚಂದ್ರನು ಆ ಅಸ್ತ್ರದಿಂದ ಕಾಗೆಯನ್ನು ಕಾಪಾಡುತ್ತಾನೆ. ನೋಡಿ, ಕಾಗೆಯ ವೇಗ ಎಷ್ಟು, ಅಸ್ತ್ರದ ವೇಗ ಎಷ್ಟು. ಕಾಗೆ ಅಷ್ಟು 3 ಲೋಕ ಸುತ್ತೋವರೆಗೂ ಈ ಅಸ್ತ್ರ ಏನು ಅಟ್ಟಿಸ್ಕೊಂಡೇ ಹೋಗ್ತಾ ಇತ್ತ ಅಂದರೆ, ಇವರು ಬಿಡಬೇಕಾದ್ರೇ ಇದನ್ನು ಕೊಲ್ಲೋದು ಉದ್ದೇಶ ಇಲ್ಲ ರಾಮನಿಗೆ. ಅದು ಶರಣಾಗತಿ ಮಾಡಿಸುವಂತೆ ಈ ಅಸ್ತ್ರದ ಮೇಲೆ ಈ ಅಸ್ತ್ರ ಇದು ಮಾಡಬೇಕಾದ ಕೆಲಸ ಏನು ಅಂದರೆ ಶರಣಾಗತಿ ಮಾಡಿಸಬೇಕು, ಕೊಲ್ಲಬೇಕು ಅನ್ನೋ ಉದ್ದೇಶದಿಂದ ಬಿಟ್ಟಿದ್ದಲ್ಲ. ಆದ್ದರಿಂದ ಈ ಬಾಣ ಅಟ್ಟಿಸ್ಕೊಂಡು ಹೋಗತ್ತೆ. ಕಾಗೆ ಬಂದು ಶರಣಾಗತಿ ಮಾಡೋವರೆಗೂ ಬಾಣ ಅಟ್ಟಿಸ್ಕೊಂಡು ಹೋಗ್ತಲೇ ಇರುತ್ತೆ. ಇದು ಕೆಳಗಡೆ ಶರಣಾಗತಿ ಮಾಡಿದ ತಕ್ಷಣ ತಾನು ಸೀತಾದೇವಿ ಮಾಡಿಸಿದಂತಹ ಶರಣಾಗತಿ ಅದು. ರಾಮ ಆ ರೀತಿ ಆ ಕಾಗೆಯನ್ನು ಕಾಪಾಡಿದ್ದನ್ನು ವಾಲ್ಮೀಕಿ ಮಹರ್ಷಿ ವರ್ಣಿಸ್ತಾರೆ. ವದಾರ್ಹಮಪಿ ಕಾಕುಸ್ತಃ ಕೃಪಯಾ ಪರ್ಯಪಾಲಯತ್. ವದಾರ್ಹನಾಗಿದ್ದರೂ ಸಹ ಈ ಒಂದು ಕಾಗೆ ಕೃಪೆಯಿಂದ ರಾಮಚಂದ್ರನು ಕಾಪಾಡಿದ. ಆದರೆ ಹೂಡಿದ ಬಾಣಕ್ಕೆ ಆಹುತಿಯನ್ನು ಕೊಡಲೇಬೇಕು. ಬಿಟ್ಟಿದಾರಲ್ಲ ಬ್ರಹ್ಮಾಸ್ತ್ರ, ಅದಕ್ಕೇನಾದರೂ ಒಂದು ಆಹುತಿ ಕೊಡಬೇಕು ಅನ್ನೋಷ್ಟರಲ್ಲಿ ಒಂದು ಕಣ್ಣನ್ನು ಮಾತ್ರ ಕಿತ್ತು ಆ ಕಾಗೆಯನ್ನು ಕಾಪಾಡ್ತಾನೆ. ಕಾಗೆಗಳಿಗೆ ಒಂದು ಕಣ್ಣು ಮಾತ್ರ ಇರುತ್ತೆ ಅಂದಿನಿಂದ. ಈ ರೀತಿ ಬಿಟ್ಟಂತಹ ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗಿ ಕಾಗೆಯ ಒಂದು ಕಣ್ಣನ್ನು ಮಾತ್ರ ಕಿತ್ತು ಆ ಕಾಗೆಯನ್ನು ಕಾಪಾಡಿದವನು ಕಾಕುಸ್ಥನಾದ ಶ್ರೀರಾಮಚಂದ್ರನು. ಅಂದಿನಿಂದ ಕಾಗೆ ಕಾ ಕಾ ಅಂತ ಕೂಗತ್ತೆ ನೋಡಿ. ಸಂಸ್ಕೃತ ಭಾಷೆಯಲ್ಲಿ ಕಾ ಅಂದರೆ ಯಾವಳು ಅಂತ ಅರ್ಥ, ಸ್ತ್ರೀಲಿಂಗ. ಅದು ಕಹ ಅಂದರೆ ಯಾವನು ಅಂತ ಅರ್ಥ, ಅದು ಪುಲ್ಲಿಂಗ. ಇದು ಕಾ ಕಹ ಎಂದು ಕಾಗೆಯನ್ನು ನಾವು ಕರೆಯುತ್ತೇವೆ. ಇದು ಕಾಗೆ ಕಾ ಕಹ ಕಾ ಕಹ ಕಾ ಕಹ ಎಂದು ಶಬ್ದಿಸುತ್ತಲೇ ಹೋಯಿತು. ಅದರ ಅರ್ಥ ಏನು ಅಂದರೆ, ಸೀತಾದೇವಿಗಿಂತಲೂ ಉತ್ತಮಳಾದಳು ಯಾರಿದ್ದಾರೆ, ಅದು ಕಾ, ಯಾರಿದ್ದಾರೆ. ರಾಮನಿಗಿಂತಲೂ ಉತ್ತಮನಾದ ಪುರುಷ ಇನ್ಯಾರಿದ್ದಾನೆ. ಕಹ ಕಹ ಅಸ್ತಿ. ರಾಮನಿಗಿಂತಲೂ ಉತ್ತಮನಾದರೂ ಮತ್ತೊಬ್ಬರು ಉಂಟೋ? ರಾಮನಿಗೆ ಸರಿಸಾಟಿ ಯಾರೂ ಇಲ್ಲ, ಸೀತಾದೇವಿಗೆ ಸರಿಸಾಟಿ ಯಾರೂ ಇಲ್ಲ ಎಂದು ಹೇಳುವ ರೀತಿಯಲ್ಲಿ ಕಾಗೆ ಕಾ ಕಹ ಎಂದು ಶಬ್ದಿಸುತ್ತಲೇ ಹೋಗಿತು ಎಂದು ನಮಗೆ ಆ ಕಥೆಯಿಂದ ಗೊತ್ತಾಗತ್ತೆ. ಈ ರೀತಿ ಕಾಗೆಯನ್ನು ಕಾಪಾಡಿದಂತಹ ಶ್ರೀರಾಮಚಂದ್ರನಿಗಿಂತಲೂ ಉತ್ತಮರಾದರೂ ಯಾರಾದರೂ ಉಂಟೋ? ಹೆಂಡತಿಯ ಸ್ತನಮಾಂಸಕ್ಕೆ ಆಸೆಪಟ್ಟಂತಹ ಕಾಗೆ, ಅದನ್ನು ಕಾಪಾಡಿದವನು ಪರಮಾತ್ಮ. ಆ ಸೀತಾದೇವಿ ಕೂಡ ಕಾಗೆಯ ಮೇಲೆ ಅಷ್ಟು ಕನಿಕರವನ್ನು ತೋರಿಸಿದವಳು. ಯಾರಿಗೆ ಸರಿಸಾಟಿ ಇಲ್ಲವೋ, ಯಾರಿಗಿಂತಲೂ ಉತ್ತಮರು ಯಾರಿಲ್ಲವೋ, ಯಾರಿಗೆ ಇವನಿಗಿಂತ ಇವನು ಉತ್ತಮ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ರಾಮನಿಗಿಂತಲೂ ಉತ್ತಮರನ್ನು ನಾವು ಎಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ. ಅಂಥವನನ್ನು ಅನುತ್ತಮ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.